ನಮಸ್ಕಾರ ಎಲ್ಲರಿಗೂ. ಪೈ ಇಂಟರ್ನ್ಯಾಷನಲ್ ಅರ್ಪಿಸುವ ಯುಗಾದಿ ವಿತ್ ಕಾಮಿಡಿ ಕಿಲಾಡಿಗೆ ತಮಗೆ ಸ್ವಾಗತ. ನಾನು ರಾಘವೇಂದ್ರಾಚಾರ್ಯ. ನಾನು ಈ ಕಾರ್ಯಕ್ರಮದ ಆ್ಯಂಕರ್ ಅಲ್ಲ, ಯಾಕಂದರೆ ಆ್ಯಂಕರ್ ಆಗಬೇಕಾದವ್ರು 5 ನಿಮಿಷದಿಂದ ವೇಟ್ ಮಾಡ್ಲಕತ್ತೀನಿ, ಇನ್ನೂ ಬರವಲ್ರು. ಬಂದ ನೋಡು. ರಾಮು ಹೆಂಗದೀಪ? ಆರಾಮ್ ನೋಡಪ್ಪ. ಯಾವಾಗ ಬಂದಿ? ಬಂದ ಅವಾಗೆ, ಈಗ ಬಂದೆ 5 ನಿಮಿಷ. ಸಾರಿ, ಫಸ್ಟ್ ಬಂದ ವೆಲ್ಕಮ್ನು ಮಾಡ್ಕೊಂಬಿಟ್ಟು ಅನ್ಸುತ್ತೆ. ಮತ್ತೆ ನೀವು ಯಾರು ಬರಲಿಲ್ಲ. ಸೆಟ್ ಭಾಳ ಚಂದದ. ಫಸ್ಟ್ ಬಂದು ಫುಲ್ ಕನ್ಫ್ಯೂಷನ್ ಆಯ್ತು ನನಗೆ. ಇದು ನ್ಯೂಸ್ ಚಾನಲ್ ಸೆಟ್. ನಾನು ಎಲ್ಲೂ ಮಾಯಾವತಿ ಅವ್ರ BSP ಆಫೀಸಿಗೆ ಬಂದ್ಬಿಟ್ಟು ನಾನು ಅಂತ ಅನ್ಕೊಂಡೆ ಆನಿ ನೋಡಿ. ಬಟ್ ಎನಿವೇಸ್ ಭಾಳ ಚಂದ. ರಾಘು ಬರಾಗತ್ತಾನಂದ್ರೆ ಮತ್ತೆ ಇಷ್ಟೆಲ್ಲ ಮಾಡ್ಲಿಲ್ಲ ಅಂದ್ರೆ ಹೆಂಗೆ? ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್. ರಾಘು, ಬಹಳ ಖುಷಿ ಆಯ್ತು ನೀ ಬಂದಿದ್ದ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ವೀಕ್ಷಕರೇ, ನಿಮಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ನಿಮ್ಮ ಫೇವ್ರಿಟ್ ಸ್ಟ್ಯಾಂಡಪ್ ಕಾಮಿಡಿಯನ್ ರಾಘವೇಂದ್ರ ಆಚಾರ್ಯ ಇವತ್ತು ಪವರ್ TV ಸ್ಟುಡಿಯೋದಲ್ಲಿದ್ದಾರೆ. ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘು, ಮತ್ತೊಮ್ಮೆ ಸ್ವಾಗತ. ಥ್ಯಾಂಕ್ ಯು ಸೊ ಮಚ್. ನಿಮಗೆ ಮತ್ತೆ ಪವರ್ ಟಿವಿಗೆ ಎಸ್ಪೆಷಲಿ ಯುಗಾದಿ ಇಂಥ ಸಂಭ್ರಮದಾಗ ಭಾಗಿಯಾಗೋದಕ್ಕೆ ಮತ್ತು ನಿಮ್ಮ ವೀಕ್ಷಕರ ಜೊತೆಗೆ ಮಾತಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಓಕೆ ರಾಘು, ನಿಮ್ಮ ಬಗ್ಗೆ ನಿಮ್ಮನ್ನೆಲ್ಲ TV ಒಳಗೆ ನೋಡಿರ್ತಾರ, ಭಾಳ ಇಷ್ಟಪಟ್ಟಿರ್ತಾರೆ ನಿಮ್ಮನ್ನ. ನಿಮ್ಮ ಲೈಫ್ ಜರ್ನಿ ಬಗ್ಗೆ ಜನರಿಗೆ ಕೇಳಬೇಕು ಅನ್ನೋ ಕುತೂಹಲ ಭಾಳ ಐತಿ. ಸೊ ಅದಕ್ಕೆ ನನಗೊಂದಿಷ್ಟು ಜನ ಒಂದಿಷ್ಟು ಕ್ವಶನ್ ಕೇಳಕ್ಕೆ ಹೇಳ್ಯಾರ ನಿಮ್ಮನ್ನ. ರಾಘು, ಹೆಂಗೆ ಶುರುವಾತ್ ನಿಮ್ಮ ಜರ್ನಿ ಇದು? ಓಕೆ, ಅಂದರೆ ನಾನು ರಾಯಚೂರು ಭಾಗದವನು, ಗೊತ್ತು. ರಾಯಚೂರು, ಗಂಗಾವತಿ, ಕುಷ್ಟಗಿ, ಕೊಪ್ಪಳ ಈ ಭಾಗದಾಗ ಅಡ್ಡಾಡ್ಕೊಂಡಿದ್ವಿ. ನಾವಪ್ಪ ಶುಗರ್ ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ರಿಂದ ಎಲ್ಲ ಇದಕ್ಕೂ. ಸೊ ಅದು ಯಾವಾಗಲೂ ಶುರುವಾಗ್ತದಲ್ಲ. ಈ ಮನೆಯೊಳಗೆ ಒಂದು ಹಾಸ್ಯ ಪ್ರವೃತ್ತಿ ಎಲ್ಲರಿಗೂ ಇತ್ತು ಅಂದರೆ ನಮಗೂ ಹಾಗೆ ಬೆಳೆದಿರುತ್ತೆ. ಸೊ ನಮ್ಮ ಮನೆಗೆ ನಮ್ಮ ಅಪ್ಪ, ದೊಡ್ಡಪ್ಪ, ಅತ್ತಿ ಇವರೆಲ್ಲರೂ ಒಂದು ಹಾಸ್ಯ ಪ್ರಜ್ಞೆ ಇದ್ದವರು. ಅದ್ರ ಜೊತೆಗೆ ನಮ್ಮಪ್ಪ ಭಾಳ ನನಗೆ ಪುಸ್ತಕಗಳನ್ನ ತಂದು ಓದಿಸ್ತಿದ್ರು, ಹಾಸ್ಯ ಪುಸ್ತಕಗಳನ್ನ. ಯಾವಾಗಂದರೆ ಅವಾಗ ನಮ್ಮ ಗಂಗಾವತಿ ಒಳಗೆ ಇನ್ನೂ ನವ ಕರ್ನಾಟಕ ಪುಸ್ತಕ ಮಳಿಗೆಗಳು ಬಂದಾಗ ಅಲ್ಲಿಂದ ಬೀಚಿ ಪುಸ್ತಕ ತಂದು ಕೊಡ್ತಿದ್ರು ನಮಗೆ. ಸೊ ಈ ಬೀಚಿ ಪುಸ್ತಕ ಓದೋದು ಅನ್ನೋದು ಅಲ್ಲೊಂದು ಕಲ್ಚರ್ ಅದು. ಸೊ ನಾವು ಅದನ್ನು ಓದ್ತಿದ್ವಿ. ಅದಾದಮೇಲೆ ಹಿಂದಿ ಒಳಗೆಲ್ಲ ಸ್ಟ್ಯಾಂಡಪ್ ಕಾಮಿಡಿ ನೋಡ್ಲಕತ್ವಿ. ಹಿಂದಿ ಒಳಗೆ ನಮ್ಮ ರಾಜು ಶ್ರೀವಾಸ್ತವ್ ಅಂತ ಗ್ರೇಟ್ ಇಂಡಿಯನ್ ಲಾಫ್ಟರ್ ಚಾಲೆಂಜ್. ಅದ್ರ ಜೊತೆಗೆ ಇನ್ನೊಂದು ದೊಡ್ಡ ಹೆಸರು ಪ್ರಾಣೇಶ್ ಅವರು ನಮ್ಮ ಗಂಗಾವತಿ ಅವರೇ. ಅವರನ್ನು ನೋಡಿ ನಾವು ಬೆಳೆದಿದ್ದೀವಿ. ಅವರು ಒಂದು ಕರ್ನಾಟಕದ ಹೆಮ್ಮೆ, ಉತ್ತರ ಕರ್ನಾಟಕದ ಹೆಮ್ಮೆ, ಕರ್ನಾಟಕದ ಹೆಮ್ಮೆ ಪ್ರಾಣೇಶ್ ಅವ್ರನ್ನೂ ನೋಡ್ತಿದ್ವಿ, ಹಿಂದಿನೂ ನೋಡ್ತಿದ್ವಿ. ಹಾಗೆ ನಿಧಾನಕ್ಕದು ಸ್ಟ್ಯಾಂಡಪ್ ಕಾಮಿಡಿ ಅಂತಲ್ಲ, ಸುಮ್ಮನೆ ಸ್ಟೇಜ್ ಮೇಲೆ ಏರಿ ಮಾತಾಡೋದು. ಅಲ್ಲಿಂದ ಶುರುವಾಗಿ ಇಲ್ಲಿಗೆ ಬಂತು. ಅವಾಗೆಲ್ಲ ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತಿರ್ಲಿಲ್ಲ. ಹೋಗಿ ಬೆಕ್ಕು, ನಾಯಿ ಹೆಂಗ್ ಓದಿರ್ತದ, ಕೋತಿ ಹೆಂಗ್ ಓದಿರ್ತಾವ, ಮಿಮಿಕ್ರಿ ಮಾಡ್ತಿದ್ವಿ ಅಷ್ಟೇ. ಅಲ್ಲಿಂದ ಕಾಲೇಜ್ ಟೈಮಾಗ ರಾಘು ಭಾಳ ಓಡಾಡಿದ್ನಂತಲ್ಲ. ನಿಮ್ಗೆ ಯಾಕೆ ಈ ಪ್ರಶ್ನೆ ಯಾಕೆ ಬಂದಿದ್ದು? ಇಲ್ಲ ನಾನು ಹೇಳ್ತೀನಿ ನಿಮ್ಗೆ. ಫಸ್ಟ್ ಆಫ್ ಆಲ್ ಇದನ್ನು ಕೇಳಿದವನು ಏನು ಅನ್ಕೊಂಡಿರ್ತಾನೆ, ಈ ಸ್ಟ್ಯಾಂಡಪ್ ಕಾಮಿಡಿಯನ್ ಅಂದ ತಕ್ಷಣ ಫುಲ್ ತರಲೆ, ಹೌದಾ? ಬಂದ ತಕ್ಷಣ ಎಲ್ಲರನ್ನ ಹಾಕೊಂಡು ಫುಲ್ ಜೋಕ್ ಮಾಡಿ. ನೀವು ಯಾವ ಸ್ಟ್ಯಾಂಡಪ್ ಕಾಮಿಡಿಯನ್ನು ಹಂಗಿರಲ್ಲ. ನೀವು ನೋಡ್ರಿ, ಸ್ಟ್ಯಾಂಡಪ್ ಕಾಮಿಡಿಯನ್ ಹತ್ರದಿಂದ ನೋಡಿದವನು ಏನೋ ಮಾರ ಎಷ್ಟು ಮಾರಿ ಗಂಟೆ ಹಾಕೊಂಡು ಕೂತಿರ್ತಾನೆ ನೀವು ಅಂತಂದು. ಯಾವ ದೊಡ್ಡ ಸ್ಟ್ಯಾಂಡಪ್ ಕಾಮಿಡಿ. ಎದಕ್ಕಂದ್ರೆ ನಮ್ದೊಂದು ಗುಣ ಹೆಂಗಿರುತ್ತೆ ಅಂದ್ರೆ ಸುಮ್ಮನೆ ಕೂತು ಅಬ್ಸರ್ವ್ ಮಾಡ್ತಿರ್ತೀವಿ. ಏನಾಗತ್ತದ, ಯಾವನು ಉಡಾಳದನ. ಸೊ ನಮ್ದು ಜಾಸ್ತಿ ಏನಂದ್ರೆ ಸುಮ್ಮನೆ ಅಬ್ಸರ್ವರ್ ಅಷ್ಟೇ. ನಾವು ಸುಮ್ಮನೆ ಕುತ್ಕೊಂಡು ಮಂದಿನ ನೋಡೋದು. ಸೊ ಹಂಗೆ ತರಲೆ ಅಂತಂದು ಜಾಸ್ತಿ ಏನು ಇರಲಿಲ್ಲ ಉಡಾಳತನ. ಫಸ್ಟ್ ಬೆಂಚ್ ಲಾಸ್ಟ್ ಬೆಂಚ್ ಸ್ಟೂಡೆಂಟ್? ಹೈಟ್ ನೋಡಿ ಲಾಸ್ಟ್ ಬೆಂಚ್, ಲಾಸ್ಟ್ಗೆ ಹಾಕಿಬಿಟ್ಟಿದ್ರು. ಹೈಟಿಂದ ಲಾಸ್ಟೇ ಬೆಂಚ್. ಓದೋದ್ರಾಗ ಭಾಳ ಮುಂದಿದ್ದಿ ಅಂತ. ಓದೋದ್ರಾಗ ಮುಂದೆ ಇದ್ದೀವಿ. ಬಟ್ ಅಷ್ಟೇ, ಏನು ಪ್ರೆಷರ್ ಇರ್ತಿರ್ಲಿಲ್ಲ. ಯಾರು ಓದಂತ ತಲೆ ಮೇಲೂ ಹತ್ತು ಕೊಡ್ತಿರ್ಲಿಲ್ಲ. ಮನ್ಸು ಬಂದಾಗ ಓದೋದು. ಬಟ್ ಓದೋದ್ರಾಗ ಓಕೆ, ಒಂದು ಲೆವೆಲಾಗ. ಉತ್ತರ ಕರ್ನಾಟಕದ ಹೆಮ್ಮೆಯ ಹುಡುಗ, ನಮ್ಮ ರಾಯಚೂರಿನ ಹಾಟ್ ಹುಡುಗ ರಾಘವೇಂದ್ರ ಬೆಂಗಳೂರಿಗೆ ಯಾವಾಗ ಬಂದರು? ಬೆಂಗಳೂರಿಗೆ ನಾ ಬಂದಿದ್ದು 2008-09 ಪೋಸ್ಟ್ ಗ್ರಾಜುಯೇಷನ್ ಮಾಡೋದಕ್ಕೆ. ನಾನು ಸೈನ್ಸ್ ಸ್ಟೂಡೆಂಟ್. ನಾನು MSc ಮೈಕ್ರೋಬಯಾಲಜಿ ಮಾಡ್ಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ಸೊ ಅವಾಗ 2009ರಿಂದನೂ ಇಲ್ಲೇ ಬೇರೆ ಬೇರೆ ಕೆಲಸಗಳನ್ನ ಮಾಡಿಕೊಂಡು ಸೈನ್ಸ್ ರೈಟರ್ ಆಗಿ ಮಾಧ್ಯಮಗಳೊಳಗೆ, ಪ್ಲಸ್ ನಮ್ಮ ಕೆಲವು ಕಂಪ್ನಿಗಳೊಳಗೆ ಮಾಡ್ತಿದ್ದೆ. ಸೊ ಆಯ್ತು, ಈಗ ಒಂದು 14 ವರ್ಷ ಆಗೋಯ್ತು ಬೆಂಗಳೂರಿಗೆ ಬಂದು. ಸೂಪರ್. 14 ವರ್ಷದಿಂದ ಇಲ್ಲ. ಬೆಂಗಳೂರಿಗೆ ಬಂದು 14 ವರ್ಷ ಆದರೂ ನಮ್ಮ ಉತ್ತರ ಕರ್ನಾಟಕದ ಆ ಶೈಲಿ, ಭಾಷಾ ಶೈಲಿ ಐತಲ್ಲ, ಅದನ್ನು ಬಿಟ್ಟಿಲ್ಲಲ್ಲ. ಇದು ನನಗೆ ಯಾವಾಗ ಅನಿಸ್ತಿತ್ತು ಯಾಕೆ ನಾನು ಇದೇ ಭಾಷೆ ಮಾತಾಡ್ತೀನಿ. ಒಂದು ನಾಟ್ ಬಿಕಾಸ್ ಆಫ್ ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತೀನಿ ಉತ್ತರ ಕರ್ನಾಟಕ ಭಾಷೆದಾಗ ಮಾತಾಡಿದ್ರೆ ಅಂತಲ್ಲ, ನಾ ಮಾತಾಡೋದು ಹೆಂಗೆ ಇಲ್ಲಿ ಬಂದ. ಎದಕ್ಕಂದ್ರೆ ಮೇನ್ ರೀಸನ್ ಏನಂದ್ರೆ, ನಮ್ಮ ಅಪ್ಪ ಅಮ್ಮ ನನ್ನ ಜೊತೆಗೆ ಇರ್ತಾರೆ. ಈ ಅಪ್ಪ ಅಮ್ಮ ಜೊತೆಗಿದ್ದಾಗ ಅದು ನಮಗೊಂಥರ ಊರಾದಂಗೆ ಆಗ್ಬಿಡ್ತದೆ ಅಲ್ಲ. ಅವ್ರ ಇನ್ಫ್ಲುಯೆನ್ಸ್ ಭಾಳ ಇರ್ತದೆ ನಮಗೆ. ಸೊ ಅಪ್ಪ ಅಮ್ಮ ಜೊತೆಗೆ ಇರೋದಕ್ಕೆ ಮನೆಯೊಳಗೆ ಹಾಗೆ ಮಾತಾಡ್ತೀವಿ. ಆಮೇಲೆ ನಾ ಇರೋ ಏರಿಯಾದಾಗ ಉತ್ತರ ಕರ್ನಾಟಕದ ನನ್ನ ಸಹೋದರರು ಭಾಳ ಮಂದಿ ಇದ್ದಾರೆ. ಸೊ ಅಲ್ಲಿ ಹೆಂಗೆ ಒಡನಾಟ ಹಂಗೆ ಆಗಿದೆ. ಅವರು ಅಂತಲ್ಲ, ನಾನೇ ಇಲ್ಲಿ ಬೆಂಗಳೂರು ಅವ್ರ ಜೊತೆಗೆ ಬೆಂಗಳೂರು ಭಾಷೆದಾಗ ಅವ್ರ ಸ್ಟೈಲಾಗಿ ಮಾತಾಡೋಕೆ ಹೋದ್ರೆ ಅವರೇ ಬೈತಾರೆ,
ನಿಮ್ಮ ಸ್ಲ್ಯಾಂಗಾಗಿ ಮಾತಾಡ್ರಿ ಎಷ್ಟು ಚೆನ್ನಾಗಿರ್ತದೆ ಅದು ಅಂತ. ನಾವು ಸಹಜವಾಗಿ ಗಮನಿಸಿದ ಹಾಗೆ ನಮ್ಮ ತಂದೆ ತಾಯಿಗಳು ನಮ್ಮ ಮನೆಗಳಲ್ಲಿ ನೀನು ಡಾಕ್ಟರ್ ಆಗಬೇಕು, ನೀನು ಇಂಜಿನಿಯರ್ ಆಗಬೇಕು, ಈ ಥರ ಎಲ್ಲ ನಮ್ಮನ್ನು ಬೆಳೆಸ್ಬಿಟ್ಟಿರ್ತಾರೆ. ಅದ್ರ ನೀವು ಸ್ಟ್ಯಾಂಡಪ್ ಕಾಮಿಡಿಯನ್ ಆಗಿದ್ದೀರಲ್ಲ, ನಿಮ್ಮ ಮನೇಲಿ ಹೆಂಗೆ ಸಪೋರ್ಟ್ ಸಿಕ್ತು ಅಂತ? ಇದು ದೊಡ್ಡ ಪ್ರಶ್ನೆ ಇದು. ಈಗ ನಾನು ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತೀನಿ ಅನ್ನೋದು ಸುಮ್ಮನೆ ಹೋಗಿ ಎಲ್ಲಾದ್ರೂ ಮಾತಾಡ್ತಾನೆ ಚಂದ ಅನ್ನೋದು ಗೊತ್ತಿತ್ತು. ನಾನು ಸ್ಟ್ಯಾಂಡಪ್ ಕಾಮಿಡಿಯನ್ ಆಗ್ತೀನಿ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಓಕೆ. ನಾನು ಆಫೀಸ್ಗೆ ಹೋಗಿ ಕೆಲಸ ಮಾಡ್ತಿದ್ದೆ, ಸಾಯಂಕಾಲ ಆಫೀಸ್ ಮುಗಿದ್ಮೇಲೆ ಹೋಗಿ ಸ್ಟ್ಯಾಂಡಪ್ ಶೋಗಳನ್ನು ಮಾಡ್ತಿದ್ದೆ. ನನಗೆ ಅದೇನೋ ಇದು ಅಲ್ಲ, ಸುಮ್ಮನೆ ನನಗೊಂದು ಖುಷಿ ಸ್ಟ್ಯಾಂಡಪ್ ಶೋ ಮಾಡೋದು. ಅದ್ರೊಳಗೆ ಒಂದೇನೋ ಹೆಸರಾಗ್ತದ ಇದು ಮಾಡ್ಬೇಕು ಅನ್ನೋದಿಲ್ಲ. ನನಗೆ ಸ್ಟ್ಯಾಂಡಪ್ ಕಾಮಿಡಿ ಪರ್ಫಾರ್ಮ್ ಮಾಡೋದು 10 ವರ್ಷದಿಂದ ಪರ್ಫಾರ್ಮ್ ಮಾಡಾಗೈತಿ ನಾ ಬೆಂಗಳೂರಿಗೆ ಎಲ್ಲ ಕಡೆ. ಅದು ಈಗ ಟಿ ವಿ ಒಳಗೆ ಇದ್ರೊಳಗೆ ಬಂದಿದ್ದು ಗೊತ್ತಾಗದ. ಅದು ಒಮ್ಮೆಲೆ ಸಡನ್ ಆಗಿ ಚಾನಲಿಗೆ ಬಂದಿದ್ದ ಮೇಲೆ ಅವ್ರಿಗೂ ಗೊತ್ತಾಯ್ತು, ಏನು ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತಾನ, ಸೀರಿಯಸ್ ಆಗಿ ತೊಗೊಂಡಿದ್ದೀನಿ ಮಾಡ್ಲಾಗತ್ತಾನ ಅಂತ ಅವ್ರಿಗೆ ಗೊತ್ತಾಗಿದ್ದದು. ಅಂದ್ರೆ ಅವ್ರ ಪರ್ಮಿಷನ್ ಅವರು ಇದು ಪಡೆಯೋಕ್ಕಿಂತ ಮೊದಲೇನ ನಾವು ರೆಡಿ ಮಾಡ್ಕೊಂಡ್ಬಿಟ್ಟಿದ್ವಿ ಅವಾಗೆಲ್ಲ. ನಾವೇನು ಹೇಳಿಲ್ಲ, ಜನನೇ ಹೇಳಿದ್ರು ಚಲೋ ಮಾಡ್ತಾನ್ರಿ ಅಂತಂದು ಅವ್ರು ಸಪೋರ್ಟ್ ಶುರು ನಗಸ್ತಾನೆ. ರಾಘು, ಇನ್ನೊಂದು ವಿಚಾರ, ಯಾಕೆ ನಿಮ್ಮನ್ನ ಈ ರಾಜ್ಯದ ಜನ ಇಷ್ಟೊಂದು ಹಚ್ಕೊಂಡಾರು, ಇಷ್ಟೊಂದು ಪ್ರೀತಿ ಮಾಡ್ತಾರ ಅಂತಂದ್ರೆ ನಿಮ್ಮ ಮಾತೊಳಗ ಮುಜುಗರ ಆಗುವಂತ ಪದಗಳು ಇರಲ್ಲ, ಬಹಳ ಚಂದ ಇರ್ತಾವ, ಜೋಕ ಅದು ನ್ಯಾಚುರಲ್ ಆಗಿರ್ತಾವ. ಇದೆಲ್ಲ ಹೆಂಗೆ ಪ್ರಾಕ್ಟೀಸ್ ಮಾಡ್ತೀರಿ ನೀವು? ಇದು ಬಹಳ ಸರಿ ಕೇಳ್ತಾರೆ, ಎಲ್ಲರೂ ಹೇಳ್ತಿರ್ತಾರೆ ಇದನ್ನ. ಆದರೆ ನಾ ಹೇಳೋದೇನಂದ್ರೆ ಈ ಮುಜುಗರ ಆಗುವಂಥ ಮಾತುಗಳನ್ನ ನಾನು ದಿನನಿತ್ಯದಾಗ ಆಡೋದಿಲ್ಲ ಅಂದ್ರೆ ಅಷ್ಟೇ ಅಲ್ಲ. ಈಗ ನೀವು ಯಾಕೆ ಮುಜುಗರ ಆಗುವಂಥ ಮಾತಾಡೋದಿಲ್ಲ ಈಗ ಇಲ್ಲಿ ನಿಂತ್ಕೊಂಡು? ಯಾಕಂದ್ರೆ ನೀವು ನಾರ್ಮಲ್ ಲೈಫ್ ಆಗಿ ಮಾತಾಡೋದಿಲ್ಲ. ಮುಜುಗರ ಆಗುವಂತ ಮಾತಾಡೋದು ಬಹಳ ಅನ್ಯಾಚುರಲ್ ಅದು, ಹೌದಾ? ನಾನು ಪ್ರಯತ್ನ ಏನು ಪಡೋದಿಲ್ಲ ಹಂಗೆ ಮಾತಾಡಬಾರ್ದು ಅಥವಾ ಬಿಲೋ ದ ಬೆಲ್ಟ್ ಹಂಗೆ ಮಾಡೋದೇ ಇಲ್ಲಲ್ಲ, ಮಾತಾಡೋದೇ ಇಲ್ಲ. ಸಾಮಾನ್ಯ ಜೀವನದಾಗ ಏನು ಮಾತಾಡ್ತೀವಿ ಹಂಗೆ ಮಾತಾಡ್ತೀನಿ, ಅಷ್ಟೇ ಜನಕ್ಕೆ ಇಷ್ಟ ಆಗ್ತದೆ ಅನಿಸ್ತದೆ. ಯಾಕೆ ಈ ಪ್ರಶ್ನೆ ಮಾಡಿದ್ನಂದ್ರ, ಕೆಲವ್ರು ಕಾಮಿಡಿ ಮಾಡೋದು ಅಂತಂದ್ರ ಡಬಲ್ ಮೀನಿಂಗ್ ಮಾತಾಡಿದ್ರ ಕಾಮಿಡಿ ಆಗ್ತದಪ್ಪ, ನಕ್ ಬಿಡ್ತಾರೆ ಎಲ್ಲರೂ ಅಂತ ಹೇಳಿ. ಆದ್ರೆ ನಿಮ್ಮ ಮಾತೊಳಗ, ನಿಮ್ಮ ಕಾಮಿಡಿ ಒಳಗ ಡಬಲ್ ಮೀನಿಂಗ್ ಇರಲ್ಲ, ಅಶ್ಲೀಲ ಪದಗಳಿರಲ್ಲ. ಅಲ್ಲ, ನಗ್ತಾರ, ಏನ್ ಮಾಡಿದ್ರು ನಗ್ತಾರ. ಹೌದು, ಹೌದಾ? ಅದಂತೂ ನಿಜ. ನನಗೆ ತಲೆ ಕೆಳಗೆ ಮಾಡ್ಕೊಂಡು ಬಂದೆ, ಓಡ್ಕೊಂಡು ಬಂದು ಹೊತ್ಕೊಂಡ್ಬಿದ್ರು ನಗ್ತಾರ. ನಮ್ಗೆ ಗೊತ್ತಿರ್ಬೇಕು, ಇಲ್ಲ ನಾ ಮಾತಾಡ್ಬೇಕಂತಂದ್ರೆ ಜನನ್ನ ನಗಿಸೋದು ಅನ್ನೋದೊಂದು ದೊಡ್ಡ ಗುರಿಯಾಗಿ ಇಟ್ಕೊಂಡ್ಬಿಟ್ರೆ ಅವಾಗ ಇಂಥ ವೈಪರೀತ್ಯಗಳು ಬರ್ತಾವ. ಒಂದು ಹಾಸ್ಯದ ಮೂಲಕ ಏನೋ ಒಂದು ಹೇಳಕ್ ಹೊಂಟೀನಿ, ನಾನು ಎಗರಾಡಿ, ನಾನು ತಿಳ್ಕಾಡಿ, ನಾನು ಜೋಕರ್ ತರ ಮಾಡೋದಿಲ್ಲ ಅನ್ನೋದು ಅದನ್ನು ಒಂದು ರೀತಿ ಹಾಸ್ಯ ಪ್ರಕಾರನೇ. ಅದನ್ನ ನಾನು ಅಲ್ಲಗಳಿತಿಲ್ಲ, ನನಗನ್ಸಿದ್ ನಾನು ಹೇಳ್ತೀನಿ. ಜನ ನಗಿಸ್ಬೇಕು ಅಂತಂದು ಎಲ್ಲ ರೀತಿ ಜೋಕ್ ಹೇಳ್ಬೋದು, ಯಾವುದು ಜನ ನಗ್ತಾರೆ. ಆದ್ರೆ ನಕ್ಕರು ಲಾಸ್ಟ್ಗೆ ಅವ್ನು ಏನು ಹೇಳ್ದ ಅನ್ನೋದು ಬೇಕಲ್ಲ, ಅದಕ್ಕೊಂದು ಗಂಭೀರವಾಗಿ ಹೇಳೋದು ಒಂದು ಇದಿರ್ತದೆ. ರಘು, ಇನ್ನೊಂದು ವಿಚಾರ, ನಿಮ್ಮನ್ನು ನೋಡಿದಾಗೆಲ್ಲ, ನಿಮ್ಮ ಮಾತು ಕೇಳಿದಾಗೆಲ್ಲ ನಮಗೆ ಇನ್ನೊಬ್ರು ನೆನಪಾಗ್ತಾರೆ. ನಮ್ಮ ಉತ್ತರ ಕರ್ನಾಟಕದ ಹಿರಿಯ ಸ್ಟ್ಯಾಂಡಪ್ ಕಾಮಿಡಿಯನ್ ಅವರು ಪ್ರಾಣೇಶ್ ಅವರು. ಅವರು ಆ ಕಾಲದಲ್ಲೇ ಆ ಲೆವೆಲ್ಗೆ ಹೆಸರು ಮಾಡಿದವರು. ನಿಮ್ಗೆಲ್ಲ ಯೂಟ್ಯೂಬ್ ಇದೆ, ಇವಾಗ ಟಿವಿ ಅನ್ನೋ ಸ್ಟೇಜ್ ಇದೆ. ಹೆಂಗೆ ಹೇಳ್ತೀರಿ ಇದನ್ನ? ಅಂದ್ರೆ ಪ್ರಾಣೇಶ್ ಅವ್ರ ಜೊತೆಗೆ ಏನಾದ್ರು ಮಾತುಕತೆ ನಡೆಸಿದೀರಾ ನೀವು? ನಾವು ಮೊನ್ನೆ ರೀಸೆಂಟ್ ಆಗಿ ಪ್ರಾಣೇಶ್ ಸರ್ ಜೊತೆಗೆ ಒಂದು 2 ಸ್ಟ್ಯಾಂಡಪ್ ಶೋಗಳನ್ನ ಮಾಡೋ ಅವಕಾಶ ಸಿಕ್ಕಿತ್ತು. ನಾವು ಅದಕ್ಕಿಂತ ಮೊದಲು ಮಾತಾಡಿರ್ಲಿಲ್ಲ. ಅವರು ಅವರೇ ಸಡನ್ ಕಾಲ್ ಮಾಡಿ, ಬಿಕಾಸ್ ಅವ್ರಿಗೆ ಒಂದು ಈ ಟೈಮ್ ಆಗಿ ಇವನ ಹತ್ರ ಮಾತಾಡಬೇಕು, ಅಪ್ರಿಶಿಯೇಟ್ ಮಾಡೋದು ಅಂತಲ್ಲ, ಕೆಲವೊಂದು ಅವ್ರ ಜೀವನಾನುಭವ, ಅವರೊಂದು ಜೀವನಾನುಭವ ಇರ್ತದಲ್ಲ, ಈಗ ಹಿಂಗಾಗ್ತದ, ಹಿಂಗ್ ಮಾಡು, ಈ ತರ ಶೋಸ್ ಬರ್ತಾವ, ಅದಕ್ಕೆ ನೀ ಹಿಂಗ್ ಒಪ್ಕೋಬೇಕು, ಹಿಂಗ್ ಹೋಗ್ಬೇಕು, ಹಿಂಗ್ ತಯಾರು ಮಾಡ್ಬೇಕು ಅನ್ನೋದನ್ನ ಅವರೇ ಮುಂದುವರೆದು ಮುಂದಿದೆ ಅವರೇ ಸಲಹೆ ಕೊಟ್ಟು ಕಾರ್ಯಕ್ರಮಕ್ಕೆ 2 ಕಡೆ 3 ಕಡೆ ಜೊತೆಗೆ ಹೋಗಿವಿ. ನೋಡ್ತಾ ಅವ್ರದ್ದು ಒಂದು ಅಂದ್ರೆ ಅಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲ, ನಾವ್ ಏನ್ ಮಾಡಿದ್ರು ಅದನ್ನ ಬೀಟ್ ಮಾಡಕ್ಕಾಗಲ್ಲ. ನಾವು ಒಂಥರ ಹೆಂಗಾಗ್ಬಿಡ್ತೀವಿ, ನಾವಿಲ್ಲಿ ಬೆಂಗಳೂರು ಮೈಸೂರು ನಮ್ದು ಒಂದು ರೀತಿ ಬೇರೆ ಜನರೇಷನ್, ಅವರು ಒಂದು ಆ ಊರುಗಳ ಕಡೆ ಅಲ್ಲಿ ಜನರು ಹಳ್ಳಿ ಅಡ್ಡಾಡ್ರ ಅವ್ರದ್ದೊಂದು ಜನರೇಷನ್. ಎಲೆಕ್ಷನ್ ಇನ್ನೇನು ಬಹಳ ದೂರ ಇಲ್ಲ, ಬರಾಕತ್ತೈತಿ. ಎಲೆಕ್ಷನ್ ಬಂತ, ಅಯ್ಯೋ ರಾಮ. ಈಗಿನ ರಾಜಕಾರಣ ನೋಡಿದ್ರೆ ಏನ್ ಹೇಳ್ತೀರಿ? ರಾಜಕಾರಣ ಸೇಮ್ ಅದ, ಬದಲಾಗಿಲ್ಲ. ರಾಜಕಾರಣಿಗಳು ದಡ್ಡರು, ಎಲ್ಲಾ ರಾಜಕಾರಣಿಗಳು ಶಾಣೆಯವ್ರು ನಾ ಗಮನಿಸಿದ್ದು. ಎಲ್ಲರೂ ಶಾಣೆಯವ್ರು ರಾಜಕಾರಣಿಗಳು. ಸುಮ್ಮನೆ ನಾವು ಅನ್ಕೋತಿರ್ತೀವಿ ಅವ ದಡ್ಡ ಇವ ಎಲ್ಲರೂ ಆರಾಮಾಗಿದ್ದಾರೆ, ನಕ್ಕೊತ್ ಕೂತಾರ ನಮ್ಮನ್ನ ನೋಡಿ. ಮೀಡಿಯಾದಾಗ ಇದ್ದಿದ್ರಿಂದ ಹೇಳಕತ್ತೀನಿ, ನಿಮಗೂ ಗೊತ್ತಿರ್ತದೆ. ಈ ಜನ ಹೇಳ ರಾಜಕೀಯ, ಈಗ ಇದೊಂದು ಈ ರಾಜಕೀಯ ಸೀಸನ್, ಈಗ ರಾಜಕೀಯ ಸೀಸನ್, ಶೋಗಳು ಬಹಳ ಈಗ. ಹೌದು, ಬಹಳ ಸಮಾವೇಶಗಳು ಈಗ ಪಾಪ ಮುಗೀತದ ಅನಿಸ್ತದೆ ಇನ್ನೊಂದೇ.
3-4 ದಿವಸಕ್ಕೆ ನಿಂದಿರ್ತದ. ಹೌದೌದು ಚುನಾವಣಾ ಸಂಹಿತೆ ಜಾರಿ ಆಗ್ತದೇನು, ಯಾವಾಗ ಅದ ಡೇಟ್ ಅದ ಅದನ್ನ ಭಾಳ ದಿನ ಇಲ್ಲ ಅದು ಇಲ್ಲ. ಸೊ ಈಗ ಫುಲ್ಲು ಕಾರ್ಯಕ್ರಮಗಳು ಪ್ರತಿ ಊರೊಳಗೆ ಪ್ರತಿ ಇದ್ರೊಳಗೆ ದೊಡ್ಡ ಲಕ್ಷಾಂತರ ರೂಪಾಯಿ ದುಡ್ಡು ಹಾಕ್ಲಿಕ್ಕತ್ತಾರ ಎಲ್ಲ ರಾಜಕಾರಣಿಗಳು. ನಾ ಮೊನ್ನೆ ಒಂದ್ಸರಿ ಸ್ಟ್ಯಾಂಡಪ್ಗೆ ಹೋದಾಗ ರಾಜಕಾರಣಿಗಳಿದ್ರೆ ಮಾಡ್ಲಕ್ಕೆ ಹೋಗ್ಬಾರ್ದು ಅಲ್ಲಿ ಕಾರ್ಯಕ್ರಮ. 6 ಗಂಟೆಗೆ ಕಾರ್ಯಕ್ರಮ ಅಂತ ಹೇಳಿ 6 ಗಂಟೆಗೆ ಬಂದ್ರು ಅವ್ರು ಮೈಕ್ ತಗೊಂಡ್ರಂದ್ರೆ 8 ಗಂಟೆ ಆದ್ರೂ ಭಾಷಣ ಮುಗಿಸಲ್ಲ. 8 ಗಂಟೆ ರಾಜಕಾರಣಿಗಳದ್ ನೋಡ್ರಿ ಇನ್ನಷ್ಟೇ. ಮಂದಿ ಸಿಕ್ಕರೆ ಮುಗಿತಾವ್ರಿ, ಮಾತಾಡಕ್ಕೆ ಶುರು ಹಚ್ಚಿಬಿಡ್ತಾರ. ಅಬ್ಬಾಬೋ ಇಷ್ಟು ಸ್ಲೋ. ಮನ್ನ ಒಂದೊಂದು ಜೋಕ್ ಅದೇ ನಮ್ಮಲ್ಲಿ ಬಂದಿದ್ದೋ ಇಲ್ಲ ಗೊತ್ತಿಲ್ಲ, ಹೇಳ್ತೀನಿ ಅದನ್ನೇ. ಈ ಇಷ್ಟು ಸ್ಲೋ ಮಾತಾಡ್ತಾರ ರಾಜಕಾರಣಿಗಳು, ಹಳೇ ಸ್ಟೈಲ್ ನೋಡ್ರಿ. ಈಗ ನೋಡ್ರಿ ನೀವು ನಿಮ್ದು ಆಂಕರ್ ಭಾಷೆ ಒಂದದ, ಒಂದು ನ್ಯೂಟ್ರಲ್ ಎಲ್ಲರಿಗೂ ಅರ್ಥ ಆಗಂತದ್ದು. ಈಗ ನಾ ಬಂದ ತಕ್ಷಣ ಪಟ್ಟನ್ ಸ್ವಿಚ್ ಆದ್ರಿ ಉತ್ತರ ಕರ್ನಾಟಕ ಭಾಷೆ. ರಾಜಕಾರಣಿಗಳು ಹಂಗಲ್ಲ. ಅಲ್ಲಿ ಉತ್ತರ ಕರ್ನಾಟಕದವ ಆ ಊರೊಳಗ ಆ ಉತ್ತರ ಕರ್ನಾಟಕ ಭಾಷೆ ಮಾತಾಡೋದಿಲ್ಲ. ಮಂಗಳೂರು ರಾಜಕಾರಣಿ ಮಂಗಳೂರಾಗ ಇವ್ರದೆಲ್ಲ ಒಂದೇ ಸ್ಟೈಲ್ ಭಾಷೆ ಅದು. ಯಾವ್ದಂದ್ರೆ ಸ್ಲೋ ಭಾಷೆ ಅದು. ಸ್ಲೋ ಭಾಷೆ ಏನಂದ್ರೆ ಈಗ ನಾ ಅದೇ ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಈ KSRTCಗೆ ಏನಂತೀರಿ ನೀವು, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೀವು ಎಷ್ಟೊತ್ತಾಯ್ತು ಹೇಳಕ್ಕೆ? 5 ಸೆಕೆಂಡು ಹಿಡಿಲಿಲ್ಲ. ರಾಜಕಾರಣಿಗಳು ಇದನ್ನೇ 5 ನಿಮಿಷ ಆತರ ನೋಡ್ರಿಲ್ಲ. ಅದರ ಸ್ಟೇಜ್ ಮೇಲೆ ನಿಂತಿರ್ತಾರೆ ಇಷ್ಟು ಸ್ಲೋ. ಕರ್ನಾಟಕ ಮತ್ತೆ 2 ನಿಮಿಷ ಬ್ರೇಕ್, ರಾಜ್ಯ ಮತ್ತೇನ್ ಹೇಳ್ತಾನಂದ ರಸ್ತೆ ಸಾರಿಗೆ. ನಾವು ಸ್ಟೇಜ್ ಒಳಗೆ ನೋಡೋದು ಮುಗಿಸೋ ಮಾರಾಯ ಅಂತದ್ ನಾವು ಮನ್ಸೊಳಗೆ. ಅದು ಮುಗಿಸಿ ಸ್ಟೇಜ್ ಮೇಲೆ ಒಂದು 50 ಮಂದಿ ಕೂತಿರ್ತಾರ. ಅವ್ರದ್ದೆಲ್ಲಾರದು ಹುದ್ದೆ, ಅವ್ರೆಲ್ಲಾರ ಹೆಸರು ನೋಡ್ರಿ. ಅದೇ ಅರ್ಧ ತಾಸು. ಇವತ್ತು ನೆರೆದಿರ್ತಕ್ಕಂಥ ಅವ್ರ ಹೆಸರು ಗೊತ್ತಿರಲ್ಲ. ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ನಿಂಗಮ್ಮ ಅವರಿಗೆ ಅಂದು 50 ಮಂದಿ ಮುಗಿಸಿ ಹೋದ್ಮೇಲೆ ನೆಕ್ಸ್ಟ್ ಬರೋನು ಮತ್ತೆ 50 ಮಂದಿ ಹೆಸರು ಹೇಳ್ತಾನ. ನಮ್ದು ಉತ್ತರ ಕರ್ನಾಟಕ ಸ್ಲಾಂಗ್ ಭಾಷಾ ಶೈಲಿನ ಬೇರೆ, ಹೌದಿಲ್ಲ? ಬೆಂಗಳೂರು ಜನ ಹೆಂಗ್ ತಗೊಂಡ್ರು ನಿಮ್ನ ಸ್ಟಾರ್ಟಿಂಗ್ ಒಳಗೆ? ಖರೆ ಹೇಳ್ಬೇಕಂದ್ರೆ ಬೆಂಗಳೂರು ಜನರದ್ದು ಒಂದು ಸಪೋರ್ಟ್ ಅದಲ್ಲ. ಹೌದಾ? ಬೆಸ್ಟ್. ಸುಮ್ಮನೆ ಆ ಜೋಕ್ ಸಪಾಟ್ ನಾವು ಆ ಊರಿನ ಅದೇ ಜನ ಒಂದು ಯಾವುದೋ ಊರಿಂದ ಹೇಳ್ತೀವಿ. ಬೆಂಗಳೂರು ಅಂದ ತಕ್ಷಣ ಬೆಂಗಳೂರು ಬಗ್ಗೆ ಏನೋ ಜೋಕ್ ಮಾಡ್ತೀವಿ. ನಮಗೆ ಫಸ್ಟ್ ಒಂದು ಸಪೋರ್ಟ್ ಒಂದು ಸ್ಟ್ಯಾಂಡಪ್ ಕಾಮಿಕ್ಸ್, ಯಾಕಂದ್ರೆ ಯಾರು ಇರಲಿಲ್ಲ ನಮಗೆ. ನಾವೇ ಯಾವುದೋ ಒಂದು ಕೆಫೆ ಒಳಗೆ ಹೋಗಿ ಮಾಡ್ತಿದ್ವಿ. ನಾವಿಲ್ಲಿ ಟೆಲಿವಿಷನ್ ಯೂಟ್ಯೂಬ್ ಬರೋಕ್ಕಿಂತ ಮೊದಲನೇ ನಮ್ಗೆ 3-4 ವರ್ಷದಿಂದ ಹೌಸ್ಫುಲ್ ಆಗ್ತಿದ್ವು. JP ನಗರ. ಸೊ ಬೆಂಗಳೂರು ಪ್ರಾಪರ್ ಬೆಂಗಳೂರವರು, ಮೈಸೂರವರು ಅವಾಗ ಶೋಗೆಲ್ಲ ಕರೆಸ್ತಾರೆ. ಅವ್ರ ಸಪೋರ್ಟ್ ಭಾಳ ನಮ್ಗೆ. ಆ್ಯಂಡ್ ಅವ್ರು ಭಾಳ ಎನ್ಕರೇಜ್ ಮಾಡ್ತಾರೆ ಅವರು. ನಿಮ್ಮ ಸ್ಲಾಂಗ್ ಒಳಗೆ ಮಾತಾಡ್ರಿ ಅದು ಚಂದ ಅಂತ ಅಂತಾರೆ ಅವರು. ಅದನ್ನ ಎನ್ಕರೇಜ್ ಮಾಡಿದವ್ರು ಅವರೇ. ಈಗ ಕೆಲವೊಂದಿಷ್ಟು ಜನ ನಮ್ಗೆ ಅರ್ಥ ಆಗಲ್ಲ ಅನ್ನೋರು ಇದಾರಲ್ಲ, ಅಂಥವ್ರು ಏನಾದ್ರು ಸಿಕ್ಕಿದ್ರ? ಅರ್ಥ ಆಗಲ್ಲ ಅಂದ್ರೆ ಜೋಕ್ಸ್ ಅರ್ಥ ಆಗಲ್ಲ, ಭಾಷೆ ಎಲ್ಲರಿಗೂ ಅರ್ಥ ಆಗ್ತದ. ಕೆಲವಕ್ಕೆ ಜೋಕ್ಸ್ ಅರ್ಥ ಆಗಲ್ಲ. ಅವರು ಅಂಥವ್ರು ಇರ್ತಾರೆ. ಜೋಕ್ಸ್ ಇಂದ ಹರ್ಟ್ ಆಗೋರು ಭಾಳ ಇರ್ತಾರೆ. ರವಿ, ಇನ್ನೊಂದು ಈ ಸ್ಟ್ಯಾಂಡಪ್ ಕಾಮಿಡಿಯನ್ಗಳ ಅಂದ ತಕ್ಷಣ ಭಾಳ ಸ್ಯಾಲ್ರಿ ಇರಬಹುದಪ್ಪ ಇವ್ರಿಗೆ ಅಂತೆಲ್ಲ ಮಾತಾಡ್ತಾರೋ. ಅದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಪ್ರಾಣೇಶ್ ಅವ್ರನ್ನ ಕೇಳಿದ್ರೆ ಹೇಳ್ಬಿಡ್ತಾರ ಅವ್ರು, ಎಲ್ಲಿದು ಮಾರಾಯ ನಮಗೇನು ಒಂದ್ ಸ್ವಲ್ಪ ಕೊಡ್ತಾರೋ ಅಂತ ಹೇಳಿ. ಏನು ರಿಯಾಲಿಟಿ ಏನದು? ರಿಯಾಲಿಟಿ ಈಗ ಮಲ್ಟಿಪಲ್ ರಿಯಾಲಿಟೀಸ್ ಇದಾವೆ. ಎಸ್, ಅಂದ್ರೆ ಒಂದು ಜನ್ರೇಷನ್ ಅವ್ರು ಭಾಳ ಸ್ಟ್ರಗಲ್ ಮಾಡಿದ್ರು. ಆಮೇಲೆ ಒಂದು ಇದು ಸಿಕ್ಕರೆ ಈಗ ಹೆಂಗಂದ್ರೆ ಒಂದು ಯೂಟ್ಯೂಬ್ ಅದ. ಹೌದು, ಒಂದು ಯೂಟ್ಯೂಬ್ ಅದ. ಈಗ ಒಬ್ನು ಯಾರೋ ಒಂದು ಸ್ಟ್ಯಾಂಡಪ್ ಕಾಮಿಡಿಯನ್ ಆಗ್ಬೇಕಂದ್ರೆ ಇಲ್ಲಿ ಬಂದು ಬೆಂಗಳೂರೊಳಗೆ ಯಾವುದೋ ಒಂದು ವೇದಿಕೆ ಒಳಗೆ ಮಾಡಿ ಟಿಕೆಟ್ ಸೆಲ್ ಮಾಡಿ ಮಾಡಬೇಕಾಗಿಲ್ಲ. ಸುಮ್ಮನೆ ಹಿಂಗೊಂದು ಬ್ಯಾಕ್ ಡ್ರಾಪ್ ಹಾಕೊಂಡು 4 ಹುಡುಗರನ್ನ ಕೂಡಿಸಿ ರೆಕಾರ್ಡ್ ಮಾಡಿ ಯೂಟ್ಯೂಬಿಗೆ ಹಾಕೊಂಡು ಅನ್ಕೊಡಿ. ಆ ಯೂಟ್ಯೂಬಿಂದನೂ ರೆವೆನ್ಯೂ ಬರ್ತದೆ ಇನ್ ಕೇಸ್ ಅದು ಜನ ಇಷ್ಟಪಟ್ಟರು ಅಂತಂದ್ರೆ. ಅದಾದ್ಮೇಲೆ ಈ ಬೆಂಗಳೂರೊಳಗೆ ಹೆಂಗಂದ್ರೆ ಮೊದಲು ನೀವು ಒಂದು ಬೆಸ್ಟ್ ಪಾರ್ಟ್ ಏನಂದ್ರೆ ಕಾರ್ಪೊರೇಟ್ ಶೋಸ್ ಅಂತ ಭಾಳ ಆಗ್ತಾವೆ ಇಲ್ಲಿ ನಮ್ಗೆ. ಕಾರ್ಪೊರೇಟ್ ಶೋಸ್ ಅಂದ್ರೆ ನಮ್ಮ ಕಂಪ್ನಿಗಳೆಲ್ಲ ಇನ್ಫೋಸಿಸ್ ಇವೆಲ್ಲ, ಮತ್ತೆ ಸಾಫ್ಟ್ವೇರ್ ಕಂಪ್ನೀಸ್ ಏನಿದಾವ, ಫಾರ್ಮಾ ಕಂಪ್ನಿ ಏನಿದಾವ, ಇಲ್ಲಿ ಕನ್ನಡಿಗರಿಗೆ ಭಾಳ ಮಂದಿ ಇದಾರೆ. ಅವರು ಸ್ಟ್ಯಾಂಡಪ್ ಕಾಮಿಡಿಯನ್ಸ್ನ ಕರೆಸ್ತಾರೆ. ತಿಂಗಳ ಶೋಸ್ ಇದ್ದೇ ಇರ್ತಾವೆ. ಶೋಸ್ ಇದ್ದೇ ಇರ್ತಾವೆ. ಸೊ ಆ ಶೋಸ್ಗೆ ಹೋಗೋದು. ಆ್ಯಂಡ್ ನೀವು ಕಾರ್ಪೊರೇಟ್ ಇದ್ರದೆಲ್ಲ ಚಲೋನೋ ರೆವೆನ್ಯೂ ಅಂದ್ರೆ ನಿಮ್ಮ ನಾರ್ಮಲ್ ಒಬ್ಬ ಎಷ್ಟು ಸಂಬಳ ಬರ್ತದೆ ಅದಕ್ಕಿಂತ 3-4 ಪಟ್ಟು ಜಾಸ್ತಿ ಬರ್ತಿರ್ತದೆ. ಆದ್ರೆ ಎಲ್ಲರಿಗೂ ಅಲ್ಲ. ಒಂದು ಶೋಗ ಲಕ್ಷ ಇರುತ್ತಾ? ಲಕ್ಷ ತಗೊಳ್ಳೋರು ಇದ್ದಾರೆ. ಲಕ್ಷ ತಗೊಳ್ಳೋರು ಇದ್ದಾರೆ. ಹೆಸರು ಹೇಳಲ್ಲ, ಯಾಕಂದ್ರೆ ಅವ್ರದ್ದು ಇದಿರ್ತದ. ಒಬ್ರು ಅಂತಲ್ಲ, ಬಹಳ ಮಂದಿ ಇದ್ದಾರೆ. ಅಂದ್ರೆ ನಮ್ಮ ಇವ್ರು ಹೇಳ್ತಿಲ್ಲ, ನಾವು ಎಸ್ಟಾಬ್ಲಿಷ್ಡ್ ಹೇಳವಲ್ಲೇ.
ಈಗ ಯಂಗ್ಸ್ಟರ್ಸ್ ಹಾ 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 22 ವರ್ಷದ ಹುಡುಗರು ಬರೀ ಒಂದು ಕಾರ್ಪೊರೇಟ್ ಶೋ ಒಳಗೆ 1 ಲಕ್ಷ 2 ಲಕ್ಷ ಕೋಟ್ ಮಾಡೋರು ಇದಾರೆ. ಯಾಕೆ ನಾನು ಈ ಸ್ಯಾಲ್ರಿ ಬಗ್ಗೆ ಕೇಳಿದ್ನಂದ್ರೆ ಭಾಳ ಮಂದಿ ಹುಡುಗರು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗ್ಬೇಕು ಅಂತ ಆಸೆ ಪಡತ್ತಾರ, ಆ ಭಾಗಕ್ಕೆ ಬರಾಕತ್ತಾರ. ಅಂಥವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಅಂದ್ರೆ ದುಡ್ಡು ರೊಕ್ಕ ಬರ್ತದ ಅಂತ ಬಂದ್ರೆ ಆಗಲ್ಲ, ಫ್ರಸ್ಟ್ರೇಷನ್ ಸಿಗ್ತದೆ ಅಷ್ಟೇ, ರೊಕ್ಕ ಸಿಗೋದಿಲ್ಲ, ಫ್ರಸ್ಟ್ರೇಷನ್. ಇದ್ರ ಬಗ್ಗೆ ಪ್ಯಾಷನ್ ಇರಬೇಕು, ಓಕೆ, ನಾನು ಮಾತಾಡಬೇಕು ಅಂತ ಹಂಬಲ ಇರಬೇಕು. ಅಂದ್ರೆ ಹಾಗೂ ನೀವು ಶೋಗೆ ಹೋಗಿದ್ರಿ, ಜಿ ಕನ್ನಡ ಶೋಗೆ. ಆ ಶೋ ಇಂದ ಆದ ಲಾಭ ಏನು ನಿಮಗೆ? ಒಂದು ಈ ಸ್ಕೇಲಬಿಲಿಟಿ ಅಂತೀವಲ್ರಿ ನಾವು, ಅಂದ್ರೆ ಅದನ್ನ ಒಂದು ವ್ಯಾಪಕತೆ ಪಡೆಯೋದಕ್ಕದು, ಒಂದು ವಿಸ್ತೀರ್ಣ ಪಡೆಯೋದಕ್ಕೆ ಒಂದು ಕಾರಣ ಆಯ್ತದು. ಒಂದು ಭಾಳ ಕೆಲವರು ಹೇಳ್ತಿರ್ತಾರೆ, ನಾನು ಬಟ್ ಅದನ್ನೇ ಹೇಳೋದೆ ಅವಾಗ, ಹಳ್ಳಿ ಭಾಗದಾಗ ಸ್ಟ್ಯಾಂಡಪ್ ಮಾಡರ್ನ್ ನೀವು ಹೇಳಿದ್ರೆ ವರ್ಕ್ ಆಗಲ್ಲ ಅಂತ ಹೇಳ್ತಿದ್ರು. ಆದರೆ ಇಲ್ಲಿ ನಮ್ಮಲ್ಲಿ ವರ್ಕ್ ಆಗ್ತದೆ ನೋಡುವಂಥದ್ದು. ನಾವು ಇಲ್ಲಿ ಬಂದು ಇಲ್ಲಿ ಹಾರ್ವರ್ಡ್ ವರ್ಸಸ್ ಹನುಮಂತಪ್ಪ ಅಂತ ಹೇಳಿದ್ರೆ, ಒಬ್ಬ ಗದಗ ಕೂತ್ಕೊಂಡವನು, ಯಾರೋ ಒಂದು ಗುಲ್ಬರ್ಗದಾಗ ಕೂತ್ಕೊಂಡವನು ಆ ಜೋಕ್ ಮಸ್ತದ ಅಂತಂದು ಹೇಳ್ತಾರೆ. ಸಮ್ವೇರ್ ನಾವೇನು ಅನ್ಕೊಂಡಿವಿ, ಹಳ್ಳಿ ಒಳಗಂದ್ರೆ ದಡ್ಡ ಜನ, ತಿಳಿಯೋದಿಲ್ಲ, ಅರ್ಥ ಆಗಲ್ಲ. ಯಾಕೆ ತಿಳಿಯೋದಿಲ್ಲ? ಎಲ್ಲರೂ ಬುದ್ಧಿವಂತರಿದ್ದಾರೆ ಇವತ್ತು, ಹೌದು, ಎಲ್ಲರಿಗೂ. ನಮ್ಮ ತಲೆಗೆ ಇನ್ನೂ ಯಾವುದೋ ಕಾಲದ್ದು ಹಳ್ಳಿ ಜನ ಇಟ್ಕೊಂಡು ಕೂತ್ಕೊಂಡಿ ನಾವು. ಎಲ್ಲರಿಗೂ ಗೊತ್ತು, ಎಲ್ಲರ ಹತ್ರ ಮೊಬೈಲ್ ಅವ, ಎಲ್ಲರಿಗೂ ನಾಲೆಜ್ ಅದ, ಎಲ್ಲರೂ ಮಾಡರ್ನ್ ಸಿನಿಮಾಸ್ ನೋಡ್ಯಾರ. ಸೊ ಅಲ್ಲಿಂದ ಅದೊಂದು ಗೊತ್ತಾಯ್ತು ನಮ್ಗೇನಂದ್ರೆ, ಒಂದು ಓಕೆ ನಮ್ದು ಬರೀ ಬೆಂಗಳೂರು ಮೈಸೂರು ಈ ಕಡೆ ಮೆಟ್ರೋ ಸಿಟೀಸ್ ಒಳಗೆ ಅಷ್ಟೇ ವರ್ಕ್ ಆಗ್ತಾವಪ್ಪ ನಮ್ಮ ಸ್ಟ್ಯಾಂಡಪ್ ಕಾಮಿಡಿ, ಈಗಿನ ಹುಡುಗರದು ಅನ್ಕೊಂಡಿದ್ದು ಅಲ್ಲ ಅಂತಂದು ಗೊತ್ತಾಗಿದ್ದು ಟೆಲಿವಿಷನ್ ಇಂದ. ರಾಘು, ನಾವು ಈಗ ಹಳ್ಳಿ ಜನರನ್ನ ಮಾತಾಡಿಸಿದಾಗ ಈ ಕಾಮಿಡಿಯನ್ಸ್ ಅಂತಂದ್ರೆ ಭಾಳ ನೋವು ಇರ್ತೈತೆ, ಅವ್ರಿಗೆ ಭಾಳ ದುಃಖ ಇರ್ತೈತಿ, ಆದ್ರೂ ತೋರಿಸ್ಕೊಳ್ಳೋದಿಲ್ಲ ಅವ್ರ, ಎಲ್ಲಾರನ್ನೂ ನಗಿಸ್ತಾರ. ಆ ಥರ ಏನಾದ್ರು ದುಃಖ ನೋವು ರಾಘುಗೆ ಐತನ? ಭಾಳ ನನಗೆ ಯಾರ ಕೇಳಿದ್ರು, ಮಜಾ ಕೇಳಿದ್ರು, ಹಿಂಗಾದ್ರೆ ನಡೆಯಲ್ಲ, ಸ್ವಲ್ಪ ನಿಂದು ದುಃಖ ಹೇಳ್ಕೋಬೇಕು, ಮರೆಯಲಾರದ ಯಾವ್ದೊಂದು ಘಟನೆ ಇದ್ರೆ ಹೇಳು ಅಂತ. ಫೇಮಸ್ ಆಗ್ತಿ, ವರ್ಕ್ ಆಗ್ತದ ಅಂತ. ನಾನಂದೆ ಮರೆಯಲಾರದ ಅವ ಆದ್ರೆ ಮರ್ತೋಗಿ ನೀನು ಸರಿಯಾಗಿ ನೆನಪಾಗೋಲು ಅಂತದ್ದು. ಇಲ್ಲ, ಇಟ್ಸ್ ಜಸ್ಟ್ ಇರ್ತಾವ. ನಾನು ಹಂಗಂತ ಬೇರೆಯವ್ರದ್ದು ಅಲ್ಲಗಳಿವಲ್ಲ, ಯಾಕಂದ್ರೆ ಭಾಳಷ್ಟು ಜನ ಕಷ್ಟಪಟ್ಟವ್ರು ಇರ್ತಾರೆ. ಕರೆಯೊಳಗೆ ನಾನಷ್ಟು ಕಷ್ಟಪಟ್ಟು ಏನು ಬಂದಿಲ್ಲ. ಆಗಿರ್ತಿ ಮತ್ತೆ ಇನ್ನು ಲಾಸ್ ಆಗೋದು, ಅದಾಗೋದು, ಇದಾಗೋದು, ಎಕ್ಸಾಮ್ಸ್ದು ಏನೋ ಸಮಸ್ಯೆ, 108 ಸಮಸ್ಯೆಗಳು ಎಲ್ಲರಿಗೂ ಇರ್ತಾವೆ, ನಿಮಗೂ ಇರ್ತಾವ. ಹೌದಾ? ಎಲ್ಲರಿಗೂ ಇರ್ತಾವ. ಬಟ್ ಅದೇ ಒಂದು ಅರ್ಥ ಆಗಿದೆ ಏನಂದ್ರೆ, ಈಗ ಯಾವುದೇ ಒಂದು ಸಮಸ್ಯೆ ಇದ್ರೂ ಕರೆವಂದ್ರೆ ನಮ್ಗೆ ಅದ್ರ ಬಗ್ಗೆ ಕಾಳಜಿ ಮಾಡೋರು ಒಬ್ರು ಇಬ್ರು ಇರ್ತಾರೆ. ಅಷ್ಟು ಮಂದಿ ಮುಂದೆ ಹೇಳ್ಬೇಕು. ಕ್ಯಾಮ್ರಾ ಮುಂದೆ ಹೇಳಿದ್ರೆ ಲಕ್ಷಾಂತರ ಮಂದಿ ಅವ್ರೇನು ನಮ್ಮ ಬಗ್ಗೆ ಕೇರ್ ಮಾಡಲ್ಲ, ಇಲ್ಲ, ಕಮೆಂಟ್ ಹಾಕ್ತಾರೆ, ನಾವು ನಿಮ್ಮ ಜೊತೆಗೆ ಅವ್ನಿಗೆ ಅಂತ ಅದಂತ ಇದಂತ 108 ಸಮಸ್ಯೆ ಸುಮ್ಮನೆ ಖುಷಿ ಪಡ್ತಾರೆ. ನಾವೇ ಕೇಳ್ಬೇಕು. ಜಿ ಕನ್ನಡ ಶೋಗೆ ಹೋಗಿ ಭಾಳ ಫೇಮಸ್ ಆಗಿ, ಭಾಳ ಅಂದ್ರೆ ಭಾಳ ಇಷ್ಟ, ಜನ ಭಾಳ ಇಷ್ಟಪಡ್ತಾರೆ. ನಿಮ್ಮ ಊರಿಗೆ ಹೋಗಿರ್ತೀಯಲ್ಲ, ಆ ರೆಸ್ಪಾನ್ಸ್ ಹೆಂಗಿರ್ತೈತಿ ಊರನ್ ಮಂದಿದ? ಅದು ಒಂದು ಇದು ಭಾಳ ಚಲೋ ಪಾಪ, ಅವರು ಖುಷಿ ಪಡ್ತಾರೆ. ಕರೆವಂದ್ರೆ ಏನಂದ್ರೆ ನಮ್ಗೆ ಯಾರು ಪರಿಚಯ ಇರಲ್ಲ, ಅವರು ಖುಷಿ ಬಹಳ ಪ್ರಾಮಾಣಿಕ, ಪ್ಯೂರ್ ಇರ್ತದೆ, ನಿಷ್ಕಲ್ಮಶ ಪ್ರೀತಿ. ಅವ್ರಿಗೆ ನಮ್ಮಿಂದ ಏನೂ ಆಗೋದಿರೋದಿಲ್ಲ. ಮಸ್ತ್ ಭಾಳ ನಮ್ಮ ಊರ ಹೆಸರು ಎತ್ತಿದಲ್ಲ, ನಮ್ಮ ಹುಡುಗ ನಮ್ಗೆ ಗೊತ್ತೂ ಇರಲ್ಲ ಪಾಪ ಅವರೆಲ್ಲ. ಅವರು ಭಾಳ ಒಂದು ಇದು, ಎಲ್ಲರಿಗೂ ಹಂಗೆ ಅನಿಸ್ತದೆ. ನಿಮ್ದು ಧಾರವಾಡ, ಬೆಳೂರಿ, ಧಾರವಾಡದ ಮಂದಿ ಖುಷಿ ಪಡ್ತಾರೆ. ಅದು ಎದಕ್ಕೆ ಅಂತಂದ್ರೆ ನೀವೇನು ಕೊಟ್ಟಿರ್ಬೇಕಾಗಿಲ್ಲ. ನಮ್ಮೂರು ಹುಡುಗರಿ ಅಂತಾರೆ, ಪ್ರೀತಿ ಇರ್ತದೆ. ಈಗ ನಿಮ್ಮ ಊರಿಗೆ ಹೋದಾಗ ಯಾರಾದ್ರೂ ಒಬ್ಬ ಅಂಕಲ್ಲು ಅಥವಾ ತಾತ ಕರೆದು ಏನಾದರೂ ಸಲಹೆ ಸೂಚನೆ ಏನಾದರೂ ಕೊಟ್ಟಿದ್ದಾನೆ ನಿಮಗೆ? ಸಲಹೆ ಸೂಚನೆ ನಾನು ಅದಕ್ಕೆ ಹೇಳ್ತಿಲ್ಲ. ಫಸ್ಟ್ ಪ್ರಶ್ನೆ ಕೇಳೋದು ಎಲ್ಲರೂ, ಎಷ್ಟು ಬರ್ತದ ಇಲ್ಲ. ಒಬ್ಬೊಬ್ಬನು ಹೇಳ್ತಾನೆ, ಚಲೋ ಬರ್ತದ ಅಂದ್ರೆ ಹೋಗ ಮುಂದೆ 1,000 ಅಂತಾನು, ಕೊಡೋ ಅಷ್ಟು ದುಡಿತಿದ್ದಲ್ಲ ಅಂತಂದ. ಅದಕ್ಕೆ ಏನು ಬಂದ್ರು ಏನೇ ಇದ್ರು ಸುಮ್ಮನೆ ಇರ್ಬೇಕು, ಏನಿಲ್ಲಪ್ಪ ಅಂತ ಸಲಹೆ ಕೊಡೋದೇನು ಕೊಡ್ತಾರೆ. ನಂಗೆ ಗೊತ್ತಿತ್ತಂತಾರ, ನಂಗೆ ಗೊತ್ತಿತ್ತು ನೀನು ಬರ್ತದಂತ, ಮತ್ತೆ ಹೇಳಲ್ಲ ಒಂದು ದಿವ್ಸ ನನಗಂತ. ಇನ್ನ ರಾಘು ಮೀಡಿಯಾದೊಳಗೆ ಕೆಲಸ ಮಾಡಿ ಭಾಳ ಎಕ್ಸ್ಪೀರಿಯನ್ಸ್ ಐತಿ. ಹೆಂಗಿತ್ತು ಮೀಡಿಯಾ ಎಕ್ಸ್ಪೀರಿಯನ್ಸು? ಆ ಮೀಡಿಯಾದಾಗ ಎಕ್ಸ್ಪೀರಿಯನ್ಸ್ ಆಗಿ ಮೀಡಿಯಾ ಬಗ್ಗೆನೇ ಜೋಕ್ ಮಾಡ್ತಾನೆ ರಾಘು, ಅದ ಭಾಳ ಫೇಮಸ್, ಭಾಳ ವೈರಲ್ ಆಗಿತ್ತದು ಜೋಕ್. ಯಾವುದು? ನಾನು ಮೀಡಿಯಾದಾಗಿದ್ದೆ, ಹಂಗೆ ಮಾಡ್ತಾರೆ. ಈ ನಮ್ಮ ಮೀಡಿಯಾ ನಾವು ಒಂದು ಗಮನಿಸಿನ್ರಿ, ಯಾವಾಗ ಈ ಸ್ಟ್ಯಾಂಡಪ್ ಶೋ ಮಾಡಕ್ಕೆ ಹೋಗ್ತೀವಲ್ಲ, ಇಬ್ಬರು ಇದಾರೆ. ಯಾರಂದ್ರೆ ಒಂದು ಸಿನಿಮಾದವ್ರ ಮುಂದೆ ಇಡೀ ಜಗತ್ತಿನ ಜೋಕ್ ಮಾಡ್ರಿ, ಫುಲ್ ಬಿದ್ದು ನಗ್ತಾರೆ. ಸಿನಿಮಾದ ಬಗ್ಗೆ ಜೋಕ್ ಮಾಡ್ಬಿಟ್ರೆ ಅವ್ರು
ಏನ್ ಜೋಕ್ ಮಾಡ ಅನ್ಬಾರ್ದಿತ್ತು, ನಮ್ಗೆ ಹರ್ಟ್ ಆಯ್ತು ಅಂತ ಬರ್ತಾರೆ. ಅದನ್ನ ಬಿಟ್ರೆ ಮೀಡಿಯಾದವ್ರು ಬಗ್ಗೆ ಯಾರು ಜೋಕ್, ಇವರು ಊರು ಮಂದಿ ಬಗ್ಗೆ ಉಪದೇಶ, ಊರು ಮಂದಿಗೆ ಹೆಂಗ್ ಬದುಕ್ಬೇಕಂತ ಹೇಳ್ತಿರ್ತಾರ. ನಾವು ಮೀಡಿಯಾದಾಗ ಇದ್ದಾಗ ದೊಡ್ಡದಾಗ ಬರ್ತಿದ್ರು, ಕಾರ್ಮಿಕ ದಿನಾಚರಣೆ, ಕಾರ್ಮಿಕರ ಕಷ್ಟಗಳು ಕಾಣುತ್ತಿಲ್ಲವೇ ಸರ್ಕಾರ ಅಂತಂದು. ಇವನಿಗೆ ಸಂಬಳ ಬಂದಿರ್ತಿರ್ಲಿಲ್ಲ. ಅದನ್ನು ಮಾತಾಡೋನ್ ಯಾರು ಪಾಪ, ಮೀಡಿಯಾದವ್ರ ಕಷ್ಟ ಅದನ್ನ ಮಾತಾಡ್ತೀನಿ. ಅಂದ್ರೆ ಯಾವಾಗಲೂ ಬೈದು ಮಾತಾಡಲ್ಲ. ಯಾಕಂದ್ರೆ ನಾ ಅದೇ ಹೇಳ್ತೀನಿ, ಆ ಮೀಡಿಯಾ ಪರ್ಸನ್ಸ್ ಅಂದ ತಕ್ಷಣ ಸಿನಿಮಾದಾಗ ನೋಡ್ಬಿಟ್ಟಿರ್ತಾರಲ್ಲ, ಓ ಇವನು ಹೋದ ತಕ್ಷಣ ಒಂದು ಬ್ಯಾಗ್ ಚೀಲ ರೊಕ್ಕ ತಗೊಂಡು ಹೋಗ್ಬಿಡ್ತಾನೆ ಮನೆಗೆ ಅನ್ಕೊಂಡಿರ್ತಾರ. ದಿವಸ ಪಾಪ ಒಂದು ಸಂಬಳಕ್ಕೂ ದುಡಿತಿರ್ತಾನ, ಹೌದಾ, ತಿಂಗಳು ಸಂಬಳ ಅದು ಆನ್ ಟೈಮ್ ಬರುತ್ತೋ ಇಲ್ಲೋ ಅನ್ನೋದು ಟೆನ್ಷನ್ ಆಗಿ ಒಂದೊಂದು ಮೀಡಿಯಾ ಕಂಪ್ನಿ ಎಲ್ಲದ್ರಾಗಲ್ಲ. ಸೊ ಅದೊಂದು ಅವೆರಡನ್ನೂ ಪಾಯಿಂಟ್ ಇಟ್ಕೊಂಡು ನಾನು ಅದೇ ಹೇಳ್ತೀನಿ, ಈಗ ಮೀಡಿಯಾದವರು ಹಾದಿ ತಪ್ಪಿಸ್ತಾರ, ಬ್ರೇಕಿಂಗ್ ನ್ಯೂಸು ಅದು ಇದು ಎಲ್ಲ ನಡೀತಿರ್ತಾವಲ್ಲ. ಬಟ್ ಅವನದಂತ ಹಣೆ ಬರ ಅಂತ ನನಗೆ ಬರೀಬೇಕಲ್ಲ ಅವನ್ನೆಲ್ಲ ಕೂತ್ಕೊಂಡು ಪಾಪ. ಹೌದು ಹೌದು, ಎಲ್ಲಾ ಕಡೆ ಓಡಾಡ್ತಿದ್ದಾರೆ, ಹಬ್ಬದ ಸೀಸನ್ನು. ಬೇರೆ ದೇಶಗಳು ಹೋಗೇನಂದ್ರೆ ಹೋಗ್ಬೇಕು, ಎಲ್ಲೆಲ್ಲಿ ಹೋಗ್ಬೇಕು? US ಒಳಗೆ ಒಂದು ನಮ್ಮ ಕನ್ನಡ ಸಂಘದವರು 1 ತಿಂಗಳ ಕಾರ್ಯಕ್ರಮ, ಒಂದು 4 ವಾರ ವೀಕೆಂಡ್ಗಳು ಬೇರೆ ಬೇರೆ ರಾಜ್ಯದೊಳಗೆ ಇರ್ತಾವಂತ, ನೋಡ್ಬೇಕು ಅದೊಂದು. ಅದಾದ್ಮೇಲೆ ಆಸ್ಟ್ರೇಲಿಯಾದ ನಮ್ಮ ಕನ್ನಡ ಸಂಘದ ಅದು ನಡೆದ ಮಾತುಕತೆ, ಆದ್ಮೇಲೆ ಕೆನಡಾಗೆ ಹೋಗ್ಬೇಕು, ಅದು ಮಾತುಕತೆ. ಆಮೇಲೆ ಒಂದು ಮಸ್ಕಟ್, ಕತಾರ್, ಇಲ್ಲೆಲ್ಲ ಲೈನ್ಡ್ ಅಪ್ ಇದಾವ. ಸೊ ಹೋಗೋದು ನೋಡಿ, ನಾನು ಅದಕ್ಕೆ ಹೇಳಿದ್ದು, ರಾಘು ಬಹಳ ಫೇಮಸ್ ಆಗ್ಯಾನ. ಏನ್ ಮಾಡೋದು ಅದು ಗೊತ್ತಾಗ್ಲೂ ಬರದು ಹಂಗೆ. ರಾಘು, ಈಗಿನ ಹುಡುಗರು ಬಹಳ ಅರ್ಜೆಂಟ್ ಒಳಗಿರ್ತಾರ. ಅಂದ್ರ ನಾನು ಒಮ್ಮೆ ಹೀರೋ ಆಗ್ಬಿಡ್ಬೇಕಪ್ಪ, ಒಮ್ಮೆ ಸಾಧಕ ಆಗ್ಬಿಡ್ಬೇಕು ನಾ ಅಂತೇಳಿ ಬಹಳ ಅರ್ಜೆಂಟಿಂದ ಏನು ಬೆಂಗಳೂರಿಗೆ ಓಡಾಡಿ ಬಂದಿರ್ತಾರ, ಮನ್ಯಾಗ ಜಗಳ ಮಾಡಿ ನಾ ಹೀರೋ ಹಾಕೇನ ಅಂತೇಳಿ. ಆದ್ರ 1-2 ದಿನ ಗೊತ್ತಾಕೈತೆ ಅವ್ರಿಗೆ ಬೆಂಗಳೂರು ಜೀವನ ಏನಂತೇಳಿ. ಅಂತವ್ರಿಗೆ ಏನ್ ಹೇಳ್ತೀರಿ? ಮತ್ತೆ ವಾಪಸ್ ಹೋಗ್ತಾರ ಅವ್ರು? ಇಲ್ಲ ಅದು ಒಂದು ಸಿಂಪಲ್ ಅರ್ಥ ಮಾಡ್ಕೋಬೇಕು. ಅದೇ ಇವ್ರು ಹೇಳ್ತಾರಲ್ಲ, ಅದೊಂದು ಪಾಬ್ಲೋ ಪಿಕಾಸೋ ಅಂತ ಒಬ್ಬ ಪೇಂಟರ್, ಅದೊಂದು ಕಥೆ ಅದ ಭಾಳ ಫೇಮಸ್, ಎಲ್ಲರೂ ಕೇಳಿರ್ತಾರೆ. ಒಬ್ಬ ಯಾರೋ ರೆಸ್ಟೋರೆಂಟಾಗ ಕೂತಿದ್ದಂತ, ಒಬ್ಬ ಹೆಣ್ಮಗಳು ಬಂದು, ನೀನು ಚಿತ್ರಕಾರ ಅಲ್ಲ, ಒಂದು ಚಿತ್ರ ಬರೆದು ಕೊಡೋದು ಅಂತ ನ್ಯಾಪ್ಕಿನ್ ಕೊಟ್ಟು, ಅವನು ಹಿಂಗೆ ತೊಗೊಂಡು ಹಾಕಿದ್ ಗೀಚೆ 2 ನಿಮಿಷದಾಗ ಕೊಟ್ಟನಂತ. ಕೊಟ್ಟು ಎಷ್ಟೋ $1000 ಆಗುತ್ತೆ ಇದಕ್ಕೆ ಅಂದಂತ. ಆಕಿ 5 ನಿಮಿಷದಾಗ ಮಾಡಿದಿಲ್ಲ, 5 ನಿಮಿಷದಾಗ ಮಾಡಿದ್ದಕ್ಕೆ ಇಷ್ಟು 1000. ಅವ ಅಂದಿದ್ದು 5 ನಿಮಿಷ ಕಾಣಿಸಕತ್ತ, ಅದರಿಂದ 50 ವರ್ಷದ ಎಫರ್ಟ್ ಅದಮ್ಮ. ಸೊ ರಾಘು ಭಾಳ ಇಷ್ಟ ಆಗ್ತಾರೆ ಜನಕ್ಕೆ, ಯಾಕಂದ್ರೆ ಅವರ ವಾಯ್ಸ್ ಇದೆಯಲ್ಲ, ಬೇಸ್ ವಾಯ್ಸ್ ಅದ್ಭುತ. ಮತ್ತೆ ಕನ್ನಡನೂ ಅಷ್ಟು ಸ್ಪಷ್ಟವಾಗಿ ಮಾತಾಡ್ತಾರೆ. ಜೊತೆಗೆ ಅವರ ನಮ್ಮ ಉತ್ತರ ಕರ್ನಾಟಕದ ಭಾಷಾ ಶೈಲಿ ಐತಲ್ಲ, ಭಾಳ ಸುಂದರ, ಅದು ಭಾಳ ಇಷ್ಟಪಡ್ತಾರೆ ಅದನ್ನ ಜಗತ್ತಿನಲ್ಲಿ ಎಲ್ಲರೂ ಕೂಡ. ಸೊ ಸ್ವೀಟ್ ರಾಘು, ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆಗೆ ಮಾತಾಡಿ. ಅಫ್ಕೋರ್ಸ್ ನಮ್ಮ ವೀಕ್ಷಕರು ಕೂಡ ಭಾಳ ಖುಷಿ ಪಟ್ಟಿರ್ತಾರೆ ಈ ಶೋ ನೋಡಿ ಅಂತ ನನಗಂತೂ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ರಾಘು. ಥ್ಯಾಂಕ್ ಯು ಸೋ ಮಚ್. ಪವರ್ ಟಿವಿಗೆ ಬಂದು ಇಷ್ಟೊತ್ತು ನಮಗೆ ಸಮಯ ಕೊಟ್ಟು ಮಾತಾಡಿದ್ದಕ್ಕೆ ಬಹಳ ಚಂದ ಕರೆಸಿದ್ರೆ, ನನಗೂ ಆಹ್ವಾನ ಕೊಟ್ಟು ತಂಡದವರೆಲ್ಲ ಬಹಳ ಖುಷಿ ಆಯ್ತು ಎಲ್ಲ ನೋಡಿ. ಪವರ್ ಟಿವಿಯ ವೀಕ್ಷಕರಿಗೂ ನನ್ನ ಕಡೆಯಿಂದ ನಾನು ಧನ್ಯವಾದ ಹೇಳಕ್ ಬಯಸ್ತೀನಿ. ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು ನಿಮಗೆಲ್ಲ ಸಿಗ್ತಿರೋಣ ಅಂತ. ರಾಘು, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ. ಇದು ನಮ್ಮ ಪವರ್ ಟಿವಿ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ನಿಮಗಾಗಿ. ಓಕೆ, ಥ್ಯಾಂಕ್ ಯು. ರಾಘವೇಂದ್ರ ಆಚಾರ್ಯ ಅವರು ಸಾಕಷ್ಟು ಮಾತನಾಡಿದರು. ನನಗೆ ಗೊತ್ತು ನೀವೆಲ್ಲ ಅವ್ರನ್ನ ಭಾಳ ಇಷ್ಟಪಡ್ತೀರಿ ಅಂತ ಹೇಳಿ. ಹಾಗಾಗಿನೇ ನಾವಿವತ್ತು ಈ ಯುಗಾದಿ ಸಂಭ್ರಮದಲ್ಲಿ ರಾಘವೇಂದ್ರ ಆಚಾರ್ಯ ಅವರೇ ನಮ್ಮ ಜೊತೆಗೆ ಇರಬೇಕು ಅಂತ ಕರೆಸಿದ್ದು, ನಿಮಗೆಲ್ಲ ಖುಷಿ ಪಡಿಸೋದಕ್ಕೆ. ನೀವೆಲ್ಲ ಎಂಜಾಯ್ ಮಾಡಿದ್ರಿ ಅಂತ ತಿಳ್ಕೊಂಡು ಈ ಶೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.